ಹೋಗೋಣ ಸಂಜೆ ಓಡ್ತೇವೆ. ಸಂಜೆನ ಭಾಳ ಕಲ್ಕೊಂಡು ಹೋಗ್ತಾನೆ. ಹೌದಾ? ಓಕೆ, ಥರ್ಡ್ ರೈಡ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ರೈಡ್ ಬಗ್ಗೆ ಹೇಳಬೇಕು. ಕ್ಯಾಮ್ರಾ ಇನ್ನೊಂದು ಸ್ವಲ್ಪ ಸರಿ ಇಟ್ಟಿರಲಿಲ್ಲ, ಅದೊಂದು ಎರರ್ ಆಯಿತು. ಹಾಗೆ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ ಅನ್ಕೊಂತೀನಿ, ಯಾಕಂದರೆ ಇದು ಆ್ಯಕ್ಚುಲಿ GoPro 2018 ಮಾಡೆಲ್ದು. ಸೊ ಇದರಲ್ಲಿ 4K ಅಥವಾ 5.4K ಯಾವುದೂ ಇಲ್ಲ, ಜಸ್ಟ್ 1080p 30 FPS ಇದೆ. ಸೊ ಇದೆಲ್ಲ ಮ್ಯಾನೇಜ್ ಮಾಡತ್ತೀನಿ, ಮತ್ತು ಬಜೆಟ್ ಅಷ್ಟಿಲ್ಲ. ಸೊ ಅದಕ್ಕೆ ರೀಸೆಂಟ್ GoPro ಯಾವುದು ತೊಗೊಳಕ್ಕಾಗಿಲ್ಲ. ಸೊ ಆದಷ್ಟು ಬೇಗ ತೊಗೋಬೇಕಂತ ಆಸೆ, ತೊಗೊತೀನಿ. ಸೊ ಈ ರೈಡ್ ಬಂದ್ಬಿಟ್ಟು ಸಂಜಯ್ ಅವ್ರ ಫ್ರೆಂಡ್ ಕೂರ್ಗಲ್ಲಿದ್ದಾರೆ. ಸೊ ಪೊನ್ನಂಪೇಟ್ ಅಂತ ಅವರ ಮನೆ ಇದೆ, ಹೋಮ್ ಸ್ಟೇ ಇದೆ. ಸೊ ಅಲ್ಲಿ ಸ್ಟೇ ಆಗೋದು, 4 days ಹೋಗೋದಂತ. ಸೊ ಹೋಗ್ತಾ ದಾರಿಯಲ್ಲಿ ಹೇಳ್ತೀನಿ ನಿಮಗೆ ಪ್ಲ್ಯಾನ್ ಇಲ್ಲಂತ. ಸೊ 6:30 6:45 ಏನೋ ಬಿಟ್ಟಿವಿ. ರೀಚ್ ಆಗೋದು ಮೋಸ್ಟ್ಲಿ 5 o'clock 6 o'clock ಆಗ್ಬೋದು. ನಾರ್ಮಲಾಗಿ ಹರಿಹರದಿಂದ ಕೂರ್ಗೆ ಹೋಗ್ಬೇಕಂದ್ರೆ ಹಾಸನ ಹೋಗುತ್ತೆ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಚಿಕ್ಕಮಗಳೂರು ಹೋಗೋಣ, ಮಲಗಿರುವ ತಾರೆ ನೋಡೋಣ ಅಂತ. ಅದೇ ಮಲಗಿರುವ ತಾರೆ ಯಾರಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಅಲ್ಲಿ ಚಿಕ್ಕಮಗಳೂರು. ಅದಕ್ಕಿಂತ ಮುಂಚೆ ಫಸ್ಟು ಸಂತೆಬೆನ್ನೂರು ರೂಟ್ ಹೇಳ್ತೀನಿ ಅಷ್ಟೇ. ಸಂತೆಬೆನ್ನೂರು, ಅಲ್ಲಿಂದ ಕಡೂರು, ಬೇಲೂರು, ಅದಾದಮೇಲೆ ಚಿಕ್ಕಮಗಳೂರು ಸ್ಲೀಪಿಂಗ್ ಬ್ಯೂಟಿ ನೋಡ್ಕೊಂಡು ಅಲ್ಲಿಂದ ಬೇಲೂರು, ಹಳೆಬೀಡು ಮತ್ತು ಹಾಸನ್ ಇದಕ್ಕೆ ಹೋಗ್ಬೋದು, ಪೊನ್ನಂಪೇಟೆ. ಸೊ ಅಲ್ಲಿ ಸ್ಟೇ ಆಗೋದು. ಪ್ರಯಾಣಿಕರ ಗಮನಕ್ಕೆ ಏಷ್ಯಾದ ಅತಿ ದೊಡ್ಡ ಗ್ಲಾಸ್ ಹೌಸ್ ನಮ್ಮ ದಾವಣಗೆರೆಯಲ್ಲಿ ಅದು ಈಗ ಒಳಕ್ಕೆ ಬರಲಿದೆ. ಬೀರೂರಲ್ಲಿ ನಾವು ತಿಂಡಿ ಮುಗಿಸಿ ಇವಾಗ ನೆಕ್ಸ್ಟ್ ಸ್ಟಾಪ್ ನಾವು ಕೊಡೋದು ಸಿರಿಮನೆ, ಸ್ಲೀಪಿಂಗ್ ಬ್ಯೂಟಿ ಅಂತಲ್ಲ ಅದೇ. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮದು ಮಲಗುವ ತಾರೆ ನೋಡಿಕೊಂಡು ಅಲ್ಲಿಂದ ಬೇಲೂರಿಗೆ ಹೋಗೋಣ ಅಂತ. ಇಲ್ಲಿಂದ ಚಿಕ್ಕಮಗಳೂರು ಸಿರಿಮನೆ ಇದಕ್ಕೆ ಸಿರಿ ಕಾಫಿ ಇತ್ತಲ್ಲ, ಅಲ್ಲಿಗೆ 1 ತಾಸೇನೋ ಇದೆ. ಸೊ ಅಲ್ಲಿ ರೀಚ್ ಆಗ್ತೀವಿ. ಸಂಜೆ ಅವ್ರು ಪುರಿ ತೊಗೊಂಡಿದ್ರು, ನಾವು ಇಡ್ಲಿ ಸಾಂಬಾರು ಬೆಸ್ಟ್ ಅನ್ಕೊಂತೀನಿ. ಟ್ರಾವೆಲ್ ಮಾಡೋದಕ್ಕೆ ಈಸಿಯಾಗಿರುತ್ತೆ, ಗೊತ್ತೇನಪ್ಪ. ಓಕೆ, ರೋಡ್ಸ್ ಆರ್ ಅಮೇಝಿಂಗ್, ಲೆಟ್ಸ್ ಎಂಜಾಯ್. ಕಾಲೇ ಬಿಡಿತಲ್ಲ ನೆಲಕ್ಕೆ, ತೋರಿಸಿದ್ರು ಕೈ. ಮಜಾ ಬರ್ತಿದ್ದು ಕರಾವಳಿ ನೋಡೋಕ್ಕೆ. ತುಳಾಡ್ಕೊಂಡು ಹೋಗೋದು.
ಹೊರಗಡೆ ಹುಡಿ ಹುಡಿ ಬರ್ಲೆ ಬರ್ಲೆ ಏರ್ಸು 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 ನೈಸ್ ಬರ್ಲೆ ಏರ್ಸು ಏರ್ಸು ಯಪ್ ನೋಡ್ದೆ ಗುರು ಚಿರತೆ ಇದೆ ಎಚ್ಚರಿಕೆ ಬರಲ್ಲ ತಗೋ ಇಷ್ಟೊತ್ತಿಗೆ ಬಂದರೆ ನಾವು ಹೋದೆ ಇವರೇ ಫುಲ್ ಬಾಗ್ಲೆಲ್ಲ ಓಪನ್ ಮಾಡ್ಕೊಂಡು ಅವ್ರಿಗೆ ಹೆದರಿಕೆ ಇಲ್ಲ ಹಿಂಗೆ ಹೇಳಿ ನಾನು ಬೇಸ್ಗಳ ಹೊಡ್ಕೊಳ್ಳಿ ಅಂತ ಮೊನ್ನೆ ಅಂದ್ರೆ ಸ್ವಲ್ಪ ಈ ಕಡೆ ಮಾಡ್ಕೊ ಗುರು ಈ ಕಡೆ ಮಾಡ್ಕೊ ಸಾಕು ಸಾಕು ಬಿಡ ರೆಡಿ ಅಲ್ಲೊಂದು ಬೆಕ್ಕೊಂದು ಅಡ್ಡ ಬಂತು ಬಾಯಿಗೆ ಬಂದಿತ್ತು ರೋಡ್ಸ್ ಹೆವಿ ಇದಾವಲ್ಲ ಫೈನಲಿ ಮಲಗುವ ತಾರೆ ನಾವು ನೋಡಿದ್ವಿ. ಸೊ ಇದನ್ನೇ ಈ ಪಾಯಿಂಟಿಗೆ ರೀಚ್ ಆಗಿ ನೆಕ್ಸ್ಟ್ ಇಲ್ಲಿಂದ ಬೇಲೂರು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಫಸ್ಟ್ ಪಾಯಿಂಟ್ ಅಂತೂ ಫಸ್ಟ್ ಡೆಸ್ಟಿನೇಷನ್ ಅಂತೂ ರೀಚ್ ಆದ್ವಿ. ಸೊ ಈಗ ನೆಕ್ಸ್ಟ್ ಬೇಲೂರು ಹೋಗ್ಬೇಕಂತ ಪ್ಲ್ಯಾನ್, ಅಲ್ಲೇ ಊಟ ಮಾಡಿ ದೇವಸ್ಥಾನ ನೋಡೋಣ ಅಂತ. ಸೊ ಬನ್ನಿ ಹೋಗೋಣ. ಸಂಜೆಗೆ ದಾರಿ ಗೊತ್ತಿರೋದ್ರಿಂದ ಅವನಿಗೆ ಮುಂದೆ ಬಿಡೋಣಂತೆ, ಸ್ವಲ್ಪ ದೂರ ಇದ್ದಾನೆ. ಬಾದ್ರು ಹೌದಾ, ನಮ್ಮ ಸವಾರಿ ಬೇಲೂರಿಗೆ ಇವನನ್ನು ಹೋಗ್ತಿದ್ದಾನೆ. ಇದೊಂಥರ ನೋಡಿದೆ ಕಾರ್ ಪಾರ್ಕಿಂಗ್ ಶಿವಮೊಗ್ಗದಲ್ಲಿ ಹಂಗೆ ಇತ್ತು. ಭಾರಿ ಇರಿಟೇಷನ್ ಆ ಥರ ಇದ್ಬಿಟ್ರೆ ಪಾರ್ಕಿಂಗ್ ಎಲ್ಲ. ಇಟ್ಲ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ, ಇಟ್ಲ ತೆಗಿಯೋಕ್ಕಾಗಲ್ಲ, ಬರೀ ಹುಡುಕ್ತಾ ಕುಂದಿರ್ಬೇಕು. ಎಲ್ಲೈತೆ ಜಾಗ, ಎಲ್ಲೈತೆ ಖಾಲಿ, ಎಲ್ಲ ಹಾಕ್ಲಿ ನನ್ನ ಗಾಡಿ. ಎಲ್ಲದಾಗಿರೋ ಸಂಜೆ ಅಲ್ಲೇ ಡ್ಯಾನ್ಸ್ ಮಾಡ್ತಾನೆ ಕುತ್ಕೊಂಡ್ಬಿಟ್ಟ. ಇನ್ಕಮಿಂಗ್ ಊಟ ಅಂತೂ ಮುಗೀತು ಈಗ ಸದ್ಯಕ್ಕೆ. ಸೊ ಈಗ ಬೇಲೂರು ದೇವಸ್ಥಾನ ನೋಡ್ಕೊಂಡು ಮತ್ತು ಹಳೇಬೀಡಿಗೆ ಹೋಗ್ಬೇಕು. ಎರಡು ಹತ್ತಿರ ಪ್ಲೇಸೇ ಬಂತ. ಹೆಂಗಿದೆ ನೋಡಿ, ಓ ಇದೆಯಲ್ಲ ಇಷ್ಟಿದೆ.
ಆಲ್ರೆಡಿ 4:30 ಆಗಿದೆ. ಈಗ ಬೆಂಗಳೂರು ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಹಳೆಬೀಡು ಹೋಗ್ಬೇಕು. ಇನ್ನೂ ನೋಡಿಲ್ಲ ಕಬ್ಬಿನಾಲ್ ಕುಡ್ದು ಈಗ ನಮ್ಮ ಪಯಣ ಮತ್ತೆ ಸ್ಟಾರ್ಟ್. ಓಕೆ, ಈಗ ಸದ್ಯಕ್ಕೆ ನಾವು ಅಂದ್ಕೊಂಡಂಗೆ ಬೀರೂರು ಹಳೆಬೀಡು ಕಂಪ್ಲೀಟ್ ಆಯಿತು. ನಾವು ಅಂದ್ಕೊಂಡಿದ್ದು ಏನಾಗಿಲ್ಲ ಅಪ್ಪ ಅಂದರೆ 4-5 ಗಂಟೆ ಮುಡ್ತೀವಿ ಅಂದ್ಕೊಂಡಿದ್ವಿ. ಆದರೆ 5:30-6 ಗಂಟೆ ಆಯಿತು, ಇನ್ನು ಹಳೆಬೀಡಲ್ಲೇ ಇದ್ದೀವಿ. ಸೊ ಇನ್ನೊಂದು 3 hours ಅಂತೂ ಬೇಕು. ಮ್ಯಾಪಲ್ಲಿ ತೋರಿಸ್ತಿದ್ದೆ 3 hours ಬೇಕು ಅಂತ. ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಅದೇ ಒಂದು ಡಿಸಡ್ವಾಂಟೇಜ್. ಈಗ ನೈಟ್ ಬೇರೆ, ಬೆಳಕಿದ್ದಾಗ ಸ್ವಲ್ಪ ಜಲ್ದಿ ಹೊಡಿಬೇಕು. ಸರಿ, ಬೆಳಕಿದ್ದಾಗ ಸ್ವಲ್ಪ ಜಲ್ದಿ ಹೊಡಿ, ಆಮೇಲೆ ಬೇಕಾದ್ರೆ ಸ್ಲೋ ಹೊಡಿ. ಬೇಲೂರು ಮತ್ತು ಹಳೆಬೀಡಂತೂ ಸೈಕಾಗಂತೂ ಕರ್ಸಿದ್ದಾರೆ. ಅದು ಕ್ರೇವಿಂಗ್ಸ್ ಅಂತ ನೋಡಬೇಕು. ಯಪ್ಪ, ಅದು ಯಾರ ಕೈಲೂ ಹೊರಕಾಲ ಈಗಿನ ಕಾಲದಲ್ಲಿ. ಆ ಕಾಲದಲ್ಲಿ ಹೆಂಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅದು ಅಮೇಝಿಂಗ್, ಅದ್ಭುತ. ಅದು ನೋಡ್ತಾನೆ ಇದ್ರೆ ಇನ್ನೊಂದು 6 ತಾಸು ಬೇಕು ನೋಡೋಕ್ಕಂತೂ. ನಾವು ಒಂದು ತಾಸೇನೋ ನೋಡಿದ್ವಿ ಅಷ್ಟೇ. ಆಲ್ರೆಡಿ ಟೈಮ್ ಆಗಿದೆ, ಜಲ್ದಿ ಹೋಗ್ಬೇಕು. ಪ್ಲೇಸಸ್ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ, ನೀವು ನೋಡಿದ್ರಲ್ಲ. ಹೋಗಪ್ಪ ಅಂದರೆ ಸ್ಪೀಡಲ್ಲಿ ಬರಲ್ಲ, ಏನು ನಾವು ತೀರ್ಬೇಕು ಸ್ವಲ್ಪ. ಏಪ್ಪ ನಿಂತಾನಲ್ಲ ಇಲ್ಲಿ. ಓಕೆ, ಅವ್ನು ಸ್ಪೀಡ್ ಹೋದಾದ್ಮೇಲೆ ನಾವು ಸ್ಪೀಡ್ ಹೋಗಬಾರ್ದು. ಎಲ್ಲಿ ಸ್ಪೀಡ್ ಹೋಗೋಕೆ ಆಗುತ್ತೆ ಅಷ್ಟೇ ಸ್ಪೀಡ್ ಹೋಗ್ಬೇಕು, ಇಲ್ಲ ಅಂದರೆ ಹಂಪ್ಸ್ಗಿನ್ಸಿ ಹಾಸ್ಬಿಡ್ತೀವಿ ಅಷ್ಟೇ. ಒಳ್ಳೆ ರೋಡ್ ಇದ್ದಾಗಂತೂ ಬರೋಲ್ಲ ಸಂಜೆ. ಕೆಟ್ಟ ರೋಡ್ ಬಂದಾಗ ತುರಾಡ್ಕೊಂಡು ಹೋಗ್ಕೊಂಡು ಮತ್ತು ಸಿಗೋಂಗೇ ಇಲ್ಲ. ಈ ಎಲ್ಲೋ ಮತ್ತು ನಮ್ಮದು ಗಾಡಿ 6 ಲಗೇಜೆಲ್ಲ ನಿಲ್ತಿತ್ತು. ಅವನು ಹಾಕೊಂಡು ಎಲ್ಲಿಗೆ ಹೋಗಕ್ಕೆ ಕಬ್ಬಿನ ಕುಡ್ದಿದ್ದಕ್ಕೆ ಫುಲ್ ಎನರ್ಜಿ ಬಂದಿದೆ ಅಂತ ನಮ್ಗೆ ಪಕ್ಕ ಗೊತ್ತೈತೆ. ಬೆಳಗ್ಗೆಯಿಂದ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಅಂತ ಗೊತ್ತ ನನಗೆ. ಕಬ್ಬಿನ ಕುಡ್ದು ಇವತ್ತು ತಿರಾಡಕತ್ತಾನೆ ಹಿಂದ್ಗಡೆ ಮಿರರಲ್ಲಿ. ಈಗ ನೋಡ್ತಾ ಬಿಟ್ರಿ, ಆದರೆ ಆಗ್ಲಿಂದ ನೋಡೇ ಇರಲಿಲ್ಲ. ನಾನು ಬಿಟ್ಟೇ ಹೋಗ್ತಿದ್ದ ಕೂರ್ಗಿಗೆ ಒಂದು ಕಡೆ. ಸಿಕ್ಕ ಬೇಲೂರು ಹಳೆಬೀಡು ಅಂತೂ ಫುಲ್ ಹಿಸ್ಟಾರಿಕಲ್ ಪ್ಲೇಸಸ್ಸು. ಫ್ಯಾಮಿಲಿ ಕೂಡ ವಿಸಿಟ್ ಮಾಡ್ಬೋದು. ಅದು ಅಮೇಝಿಂಗ್ ಆರ್ಕಿಟೆಕ್ಚರ್ ನೋಡಿದ್ರೆ ಹುಚ್ಚಾಗ್ತೀರಿ, ಹುಚ್ಚೆಲ್ಲ ದಂಗಾಗ್ತೀರಿ. ನಮ್ಮ ಕೈಯಲ್ಲಿ ಒಂದು ಡ್ರಾಯಿಂಗ್ ಮಾಡೋಕ್ಕೂ ಬರೋಲ್ಲ. ಎಲ್ಲ ಫುಲ್ಲು ನಕ್ಕ 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 ಅಂತ ಕಟ್ಸ್ಬಿಟ್ಟವ್ರೆ. ಈಗ ಪಿರಿಯಾಪಟ್ಟಣದಲ್ಲಿದ್ದೀವಿ ನಾವು. ಇನ್ನು ಎಷ್ಟೊತ್ತು ಬೇಕು ಅವ್ರ ಮನೆ? 30 ಮಿನಿಟ್ಸಾ? ಟೈಮ್ ಎಷ್ಟಾಗುತ್ತೆ? 8:30. ನಾನು ಓಕೆ ರೀಚ್ ಆಗ್ಬೋದು. ಈ ಚಳಿ ಆಗ್ತೈತಲ್ಲ ಬರು ಚಳಿ. ತಡಿ ಗೊರೇ, ರೆಸ್ಟ್ ಮಾಡೋಣ ಅಂದ. ನೀನು ಹೋಗೋಣ ಅಂತಲ್ಲ? ಹೌದಾ, ಅವ್ರಿಗೆ ಹೇಳ್ತೀನಿ ತಡಿ.